ಭಾರತದ ವಿಶಾಲ ಈಕ್ವಿಟಿ ಯೂನಿವರ್ಸ್ಗೆ ಹೂಡಿಕೆ ಮಾಡಲು ಬಯಸ್ತೀರಾ? ಐಸಿಐಸಿಐ ಪ್ರುಡೆನ್ಷಿಯಲ್ ನಿಫ್ಟಿ BSE 500 ETF ನ ಪ್ರಸ್ತುತಪಡಿಸುತ್ತೇವೆ. ಭಾರತದ ಅಗ್ರ 500 ಕಂಪನಿಗಳನ್ನ ಮಾರುಕಟ್ಟೆ ಕ್ಯಾಪ್ ಆದ್ಯಂತ ಒಂದೇ ಫಂಡ್ ಮೂಲಕ ಬಳಸೋಕೆ ಸರಳ ಮಾರ್ಗ. ಈ ಪ್ಯಾಸಿವ್ ಆಗಿ ನಿರ್ವಹಿಸಲಾದ ETF BSE 500 ಸೂಚ್ಯಂಕವನ್ನ ಟ್ರ್ಯಾಕ್ ಮಾಡುತ್ತೆ. ಇದು BSE ಲಿಮಿಟೆಡ್ ನಲ್ಲಿ ಲಿಸ್ಟ್ ಆಗಿರೋ ಕಂಪನಿಗಳ ಒಟ್ಟು ಮಾರುಕಟ್ಟೆ ಬಂಡವಾಳದ 95% ಗಿಂತ ಹೆಚ್ಚು ಭಾಗವನ್ನ ಸೆರೆ ಹಿಡಿಯೋ ಒಂದು ಬೆಂಚ್ ಮಾರ್ಕ್. ಈ ಯೋಜನೆ BSE 500 ಸೂಚ್ಯಂಕದಲ್ಲಿರುವಂತೆಯೇ ಅದೇ ಷೇರುಗಳಲ್ಲಿ ಮತ್ತು ಅದೇ ಪ್ರಮಾಣದಲ್ಲಿ ಹೂಡಿಕೆ ಮಾಡೋ ಮೂಲಕ ಆ ಸೂಚ್ಯಂಕವನ್ನ ನಕಲು ಮಾಡುತ್ತೆ. ರಿಟರ್ನ್ಸ್ ಟ್ರ್ಯಾಕ್ ಮಾಡೋಕೆ ಬಳಸೋ ಬೆಂಚ್ ಮಾರ್ಕ್ BSE 500 TRI ಆಗಿದೆ. ಹಾಗಿದ್ರೆ ಈ ETF ನ ಯಾಕೆ ಪರಿಗಣಿಸಬೇಕು? ಇದು BSE ಯಲ್ಲಿ ಲಿಸ್ಟ್ ಆಗಿರೋ ಟಾಪ್ 500 ಕಂಪನಿಗಳಲ್ಲಿ ಹೂಡಿಕೆ ಮಾಡೋ ಅವಕಾಶ ನೀಡುತ್ತೆ. ಇದು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸೆಗ್ಮೆಂಟ್ ಗಳನ್ನ ಒಳಗೊಂಡಿದೆ. ಇದು ವಿವಿಧ ವಲಯಗಳಲ್ಲಿ ವೈವಿಧ್ಯಮಯ ಹೂಡಿಕೆ ಅವಕಾಶ ಒದಗಿಸಿ ಒಂದೇ ಕಡೆ ಕೇಂದ್ರೀಕೃತ ಅಪಾಯವನ್ನ ಕಡಿಮೆ ಮಾಡೋಕೆ ಸಹಾಯ ಮಾಡುತ್ತೆ. ಮಾರುಕಟ್ಟೆ ಅವಧಿಯಲ್ಲಿ ನೈಜ ಸಮಯದ ನಿವ್ವಳ ಆಸ್ತಿ ಮೌಲ್ಯವನ್ನ ಪ್ರಕಟಿಸಲಾಗುತ್ತೆ ಮತ್ತೆ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಇದು ಪ್ಯಾಸಿವ್ ವಿಧಾನವಾಗಿರೋದ್ರಿಂದ ಷೇರುಗಳಲ್ಲಿ ಹುಡುಕೋದಕ್ಕೆ ಸಕ್ರಿಯವಾಗಿ ಸಂಶೋಧನೆ ಮಾಡೋ ಅಗತ್ಯ ಇರಲ್ಲ. ಸಕ್ರಿಯವಾಗಿ ನಿರ್ವಹಿಸಲಾದ ಫಂಡ್ಗಳಿಗೆ ಹೋಲಿಸಿದ್ರೆ ಫಂಡ್ ನಿರ್ವಹಣಾ ಶುಲ್ಕಗಳು ಕಡಿಮೆ ಮತ್ತು ಕೊನೆಯದಾಗಿ ನೀವು ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಯಾವಾಗ ಬೇಕಾದ್ರೂ ಯೂನಿಟ್ಗಳನ್ನ ಖರೀದಿಸಬಹುದು ಮತ್ತು ಮಾರಾಟ ಮಾಡಬಹುದು. ಹಾಗಿದ್ರೆ ಈ ಯೋಜನೆ ಯಾರಿಗೆ ಸೂಕ್ತ? ಈ ಯೋಜನೆ ದೀರ್ಘಾವಧಿಯ ಹೂಡಿಕೆದಾರರಿಗೆ ಸೂಕ್ತವಾಗಿದೆ. ಇವರಿಗೆ ಅತಿ ಹೆಚ್ಚಿನ ಅಪಾಯ ತೆಗೆದುಕೊಳ್ಳೋ ಸಾಮರ್ಥ್ಯ ಇರಬೇಕು ಮತ್ತೆ ಒಂದೇ ವೈವಿಧ್ಯಮಯ ಹೂಡಿಕೆಯ ಮೂಲಕ ವ್ಯಾಪಕವಾದ ಈಕ್ವಿಟಿ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋರ್ಗೆ ಇದು ಹೇಳಿಸ್ತಂತೆ. ಶಿಫಾರಸು ಮಾಡಿದ ಹೂಡಿಕೆಯ ಅವಧಿ 5 ವರ್ಷ ಮತ್ತು ಅದಕ್ಕಿಂತ ಹೆಚ್ಚು. ಸಾರಾಂಶವಾಗಿ ಹೇಳೋದಾದ್ರೆ ಈ ಯೋಜನೆಯ ಪ್ರಮುಖ ವೈಶಿಷ್ಟ್ಯಗಳು ಇವು. ಭಾರತದ ಮಾರುಕಟ್ಟೆಯ ಬೆಳವಣಿಗೆಯ ಕಥೆಯಲ್ಲಿ ಒಂದು ರಚನಾತ್ಮಕ, ಪಾರದರ್ಶಕ ಮತ್ತೆ ಕಡಿಮೆ ವೆಚ್ಚದ ರೀತಿಯಲ್ಲಿ ಭಾಗವಹಿಸಕ್ಕೆ ನೋಡ್ತಿದ್ದೀರಾ? ಐಸಿಐಸಿಐ ಪ್ರುಡೆನ್ಷಿಯಲ್ ನಿಫ್ಟಿ BSE 500 ನಿಮ್ಮ ಮುಂದಿನ ಹೂಡಿಕೆ ಹೆಜ್ಜೆ ಆಗಿರಬಹುದು. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿರುತ್ತವೆ. ಎಲ್ಲ ಯೋಜನೆ ಸಂಬಂಧಿತ ದಾಖಲೆಗಳನ್ನು ಎಚ್ಚರಿಕೆಯಿಂದ ಓದಿ.